everyone, welcome to Sanmargaha class effects of electric current. What is electroplating? Electroplating ಅಂದ್ರೆ ಏನು? ನೀವು electroplated materials ಅನ್ನ ಬೇಕಾದಷ್ಟು ನೋಡಿರ್ತೀರಾ ಡೈಲಿ ಲೈಫ್ ಅಲ್ಲಿ. ಚಕ್ರದ ಹ್ಯಾಂಡಲ್ ಇರಬಹುದು, ಸಾರಿ ಸೈಕಲ್ ಏನಿದೆ ಅದ್ರದ್ದು ಹ್ಯಾಂಡಲ್ ಇರಬಹುದು, ಅಥವಾ ಚಕ್ರದ ರಿಮ್ ಇರಬಹುದು. ಇದೆಲ್ಲ ಇಲೆಕ್ಟ್ರೋಪ್ಲೇಟೆಡ್ ಮಟೀರಿಯಲ್. ಈಗ ರೋಡ್ ಗೋಲ್ಡ್ ಜ್ಯುವೆಲರೀಸ್ ಅಂತ ಹಾಕೊಂಡಿರ್ತಾರಲ್ಲ, ಚಿನ್ನ ಕಣ್ಣಂಗ್ ಕಾಣ್ತದೆ, ಸಿಲ್ವರ್ ಕಣ್ಣಂಗ್ ಕಾಣ್ತದೆ, ಬಟ್ ಇಟ್ ಈಸ್ ನಾಟ್ ಆಕ್ಚುಯಲ್ ಗೋಲ್ಡ್ ಆರ್ ಸಿಲ್ವರ್. ಆಕ್ಚುಲಿ ಇಟ್ ಈಸ್ ಪ್ಲೇಟೆಡ್ ಅಲ್ವಾ, ಇಲೆಕ್ಟ್ರೋಪ್ಲೇಟೆಡ್ ಮಟೀರಿಯಲ್ ಅಥವಾ ಜ್ಯುವೆಲರಿ ಆಗಿರುತ್ತೆ ಈ ರೀತಿ. ಹಾಗಿದ್ರೆ ಇಲೆಕ್ಟ್ರೋಪ್ಲೇಟಿಂಗ್ ಅಂದ್ರೆ ಏನು ಅಂತ ಅಂದ್ರೆ, ದ ಪ್ರೊಸೆಸ್ ಆಫ್ ಅಪ್ಲೈಯಿಂಗ್ ಅ ಥಿನ್ ಲೇಯರ್ ಆಫ್ ಅನದರ್ ಡಿಸೈಟಿ ಈಸ್ ಕಾಲ್ಡ್ ಇಲೆಕ್ಟ್ರೋಪ್ಲೇಟಿಂಗ್. ಈಗ ನನ್ನ ಹತ್ರ ಐರನ್ ಇದೆ, ಆದ್ರೆ ಐರನ್ ಬೇಗ ರಸ್ಟ್ ಹಿಡಿಯುತ್ತೆ, ನನಗೆ ಐರನ್ ಬೇಡ. ಐರನ್ ಮೇಲೆ ನಾನು ಬೇರೆ ಏನನ್ನು ಕೋಟ್ ಮಾಡ್ಬೇಕು. ಅಥವಾ ನನ್ನ ಹತ್ರ ಕಾಪರ್ ಬೇಸ್ ಮೆಟಲ್ ಇದೆ, ನಾನೀಗ ಕಾಪರ್ ಜ್ಯುವೆಲರಿ ಹಾಕೊಂಡು ತಿರ್ಗ್ಲಿಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಇಲ್ಲ, ಚೆನ್ನಾಗಿ ಕಾಣೋದಿಲ್ಲ. ಗೋಲ್ಡ್ ಜ್ಯುವೆಲರಿ ಇದ್ರೆ ಸ್ವಲ್ಪ ಪ್ರೆಸ್ಟೀಜ್, ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ. ನಾನೀಗ ಏನ್ ಮಾಡ್ತಿದ್ದೀನಿ, 2 ಎಲೆಕ್ಟ್ರೋಡ್ ಅನ್ನ ತಗೋತಿದ್ದೀನಿ. ಇಲ್ಲಿ ಕಾಪರ್ ಅನ್ನ ಇಟ್ಕೊಂಡಿದ್ದೀನಿ, ಇಲ್ಲಿ ಗೋಲ್ಡ್ ಅನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ದಿಸ್ ಒನ್ ಈಸ್ ನೆಗೆಟಿವ್ ಸೈಡ್ ವಿಚ್ electrode connected to negative side of the battery. ಇದನ್ನ ಏನಂತ ಕರೀತಾರೆ? ಕ್ಯಾಥೋಡ್ ಅಂತ ಕರೀತಾರೆ. whereas another electrode connected to positive side of the battery, ಇದನ್ನ ಆನೋಡ್ ಅಂತ ಕರೀತಾರೆ. ಓಕೆ, ಈಗ ಏನಾಗುತ್ತೆ ಇಲ್ಲಿ ನೋಡಿ, ಕ್ಯಾಥೋಡಿಕ್ ಕನೆಕ್ಟ್ ಯಾವ್ದನ್ನ ಮಾಡಿದೀನಿ? ಬೇಸ್ ಮೆಟಲ್ ಕಾಪರ್. ನನಗೆ ಕಾಪರ್ ಬೇಡಪ್ಪ, ನಂಗೆ ಚಂದ ಕಾಣೋದಿಲ್ಲ, ನಾನು ಅದಕ್ಕೆ ಕಾಪರ್ ಮೇಲೆ ಸ್ವಲ್ಪ ಗೋಲ್ಡ್ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಗೋಲ್ಡ್ ಅನ್ನ ಇಲ್ಲಿ ಹಾಕೊಂಡಿದ್ದೀನಿ. ಈಗ ಇಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಂದು ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್ ಅನ್ನ ತಗೊಂಡಿರ್ತೀವಿ. ಈಗ ಇಲ್ಲಿ ಪಾಸ್ ಮಾಡಿದ್ರೆ ಇಲೆಕ್ಟ್ರಿಸಿಟಿಯನ್ನ, ಇಲ್ಲಿರೋ ಗೋಲ್ಡ್ ಏನಿದೆ ಅದು ಡಿಸಾಲ್ವ್ ಆಗುತ್ತೆ. ಆಮೇಲೆ ಇದ್ರೊಳಗಿರೋ ಗೋಲ್ಡ್ ಏನಾಗುತ್ತೆ, ಸಾಲ್ಟ್ ಸೊಲ್ಯೂಷನ್ ತಗೊಂಡಿದ್ವಲ್ಲ, ಗೋಲ್ಡ್ ಇನ್ ಸಾಲ್ಟ್ ಸೊಲ್ಯೂಷನ್, ಅದ್ರೊಳಗಿರೋ ಗೋಲ್ಡ್ ಬಂದು ಈ ಕಾಪರ್ ಮೇಲೆ ಕೂರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಈ ತರ ಡೆಪಾಸಿಟ್ ಆಗಿದೆ. ನನಗೆ ಕಾಪರ್ ಬೇಡ ಆಗಿತ್ತು, ಕಾಪರ್ ಮೇಲೆ ಯಾವ್ದನ್ನ ಡೆಪಾಸಿಟ್ ಮಾಡ್ತಿದ್ದೀನಿ? ಗೋಲ್ಡ್ ಅನ್ನ ಕೋಟ್ ಮಾಡ್ತಾ ಇದ್ದೀನಿ, ಗೋಲ್ಡ್ ಲೇಯರ್ ಬರೋ ತರ ಮಾಡ್ತಿದ್ದೀನಿ. ಇದನ್ನ ಇಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೀತಾರೆ. ಈಗ ಐರನ್ ಮಟೀರಿಯಲ್, ಐರನ್ ಏನಿದೆ, ರಸ್ಟ್ ಬೇಗ ಹಿಡಿಯುತ್ತೆ. ಈಗ ನನಗೆ ಐರನ್ ಬೇಡ, ಯಾಕಂದ್ರೆ ರಸ್ಟ್ ಬೇಗ ಹಿಡಿಯುತ್ತೆ. ಆದ್ರೆ ಫಳ ಫಳ ಹೊಳಿಬೇಕು, ಜಾಸ್ತಿ ದಿನ ಬಾಳಿಕೆ ಬರಬೇಕಂತ ಏನ್ ಮಾಡ್ತೀನಿ, ಐರನ್ ಮೇಲೆ ಕ್ರೋಮಿಯಂ ಅನ್ನ ಕೋಟ್ ಮಾಡ್ಬಿಡ್ತೀನಿ ಥ್ರೂ ಇಲೆಕ್ಟ್ರೋಪ್ಲೇಟಿಂಗ್ ಪ್ರೊಸೆಸ್. ಇಲ್ಲಿ ಏನಾಗುತ್ತೆ, ದ ಪ್ರೊಸೆಸ್ ಆಫ್ ಅಪ್ಲೈಯಿಂಗ್ ಅ ಥಿನ್ ಲೇಯರ್ ಆಫ್ ಅನದರ್ ಡಿಸೈರೇಬಲ್ metal to an object using electricity is called electroplating. ಇಲ್ಲಿ ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಇಲೆಕ್ಟ್ರೋ ಪ್ಲೇಟಿಂಗ್ ಅಂದ್ರೆ ಇದ್ರ ಮೇಲೆ ಕೋಟ್ ಮಾಡ್ತಿದೀವಿ, ಇಲೆಕ್ಟ್ರೋಪ್ಲೇಟಿಂಗ್. ಥ್ಯಾಂಕ್ ಯು.